ಹೇಳಬೇಕೆಲ್ಲ ಪಿಕ್ಚರ್ ಹೆಂಗಿದೆ ಅಂತ ನೀವು ಹೇಳಿ ನನಗೆ ಮೊದಲು, ಆಮೇಲೆ ನಾ ಮಾತಾಡ್ತೀನಿ. ನೀವೆಲ್ಲರೂ ಹೇಳಿ ಇಷ್ಟೇ ಹೇಳಬೇಕು. ಏನಾಯಿತು ಇಷ್ಟ ಏನಾಯಿತು ಮಾತಾಡೋಕ್ಕಾಗಲ್ವಾ? ಸರಿ, ನೀವು ಬೇರೆ ಟಿ ವಿಲಿ ಹೇಳಿ, ಇಲ್ಲಿ ಹೇಳ್ತೀನಿ. ನನಗೆ ಪ್ರತಿಯೊಂದು ಡೈಲಾಗು ಎಲ್ಲ ಇಷ್ಟ ಆಗಿದೆ. ನನ್ನ ಆಡಿಯನ್ಸ್ ಏನು ರಿಪೋರ್ಟ್ ಕೊಡ್ತಾರೆ ನಾನು ಹೊರಗಡೆ ಹೋಗಿ ನೋಡ್ತೀನಿ. ಇದೇ ಥರ ಮುಂದೆ ಇನ್ನೂ ಒಂದು 15 ಡೇಸ್ಗೆ ನಾವೆಲ್ಲ ಕುತ್ಕೊಂಡು ಬರೀ ನಾವಿಬ್ಬರು ಮಾತಾಡೋಣ, ನಮ್ಮ ಚಾನಲ್ದೆಲ್ಲ ಮಾತಾಡೋಣ. ಇವತ್ತು ಆಡಿಯನ್ಸ್ ಏನು ರಿಪೋರ್ಟ್ ಕೊಡ್ತಾರೆ ಕಾಯ್ತಾ ಇದ್ದೀನಿ. ಕಟೌಟ್ ಬಗ್ಗೆ ಭಾಳ ಖುಷಿ ಆಯಿತು, ಅದು ನನಗಿಷ್ಟ. ಹೀರೋಸಮ್ ತೋರಿಸಿದ್ದೀವಿ ನಾವು, ಫೈಟ್ ಕೊಟ್ಟಿದ್ದೀವಿ, ಡ್ಯಾನ್ಸ್ ಕೊಟ್ಟಿದ್ದೀವಿ, ಆಮೇಲೆ ಅವ್ರಿಗೆ ಸರಿಯಾಗಿ ಅವ್ರದ್ದು ಡೈಲಾಗ್ ಕೊಟ್ಟಿದ್ದೀವಿ. ಅಷ್ಟೇ ನಾವು ಕೊಡೋಕ್ಕಾಗೋದು. ಮಿಕ್ಕಿದೆಲ್ಲ ಆಡಿಯನ್ಸ್ ಕೊಡಬೇಕು. ನೀವು ಕೊಡ್ತಾರೆ ಅಂತ ನಂಬಿದ್ದೀನಿ. ನಂಗೆ ಗೊತ್ತು ನಮ್ಮ ಆಡಿಯನ್ಸ್ ಯಾರನ್ನೂ ಕೈ ಬಿಡೋಲ್ಲ. ಒಳ್ಳೆ ಸಿನಿಮಾ ಕೇಳಿದ್ದಾರೆ. ನಮ್ಮ ಸಿನಿಮಾನ ಅವ್ರು ಒಳ್ಳೇದು ಅಂತ ಒಪ್ಕೊಂಡ್ರೆ ಅದು ನಮ್ಮ ಭಾಗ್ಯ. ಖಂಡಿತ ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ಮುಂದೆ ನೀವು ಹೇಳ್ಬೇಕಿಲ್ಲ, ಅಷ್ಟೇ ಅಲ್ವಾ? ನಿಮ್ಮ ಜೊತೆ ನೀವು ಆಡಿಯನ್ಸ್ ಜೊತೆ ಫಸ್ಟ್ ಟೈಮ್ ಸಿನಿಮಾ ನೋಡಿರುವಂಥದ್ದು, ನಿಮ್ಗೆ ಆ ಫೀಲ್ ಹೆಂಗೆ ಅನ್ನಿಸ್ತು? ನಾನು 20 ವರ್ಷದಿಂದ ಅಲ್ಲಲ್ಲ ನನ್ನ ಸಿನಿಮಾ ಅಂದರೆ ಇವಾಗ ಇಷ್ಟು ದಿನ ಎಷ್ಟರೆಲ್ಲ ಮಾಡಿರುವಂಥ ಸಿನಿಮಾಗಳನ್ನ ಫಸ್ಟ್ ಎಲ್ಲ ನೋಡ್ತಿದ್ರಿ. ನೀವು ಈ ಒಂದು ಸಿನಿಮಾ ಶುರು ಮಾಡಿದಾಗಿಂದ ನನ್ನ ಸಿನಿಮಾ ನಾನೇನಾದರೂ ಒಂದು ಸಮಥಿಂಗ್ ಅಚೀವ್ ಮಾಡಬೇಕು, ಕನ್ನಡ ಜನತೆಗೆ ನಾನೇನಾದರೂ ಕೊಡಬೇಕು ಅಂತ ಒಂದು ಕೊಡುಗೆಯನ್ನು ಕೊಟ್ಟಿರೋದು ನೀವು ಪ್ರೊಡ್ಯೂಸ್ ಮಾಡಿದ್ದು. ಫಸ್ಟ್ ಟೈಮು ನೀವು ಮಾಡಿದ ಮೇಲೆ ನೀವು ಆಡಿಯನ್ಸ್ ಜೊತೆ ನೋಡಿದಾಗ ನಿಮ್ಗೆ ಆ ಅನುಭವ ಹೇಗಿತ್ತು ಅಂತ? ಇಲ್ಲ, ನನಗೇನು ಅನ್ನಿಸ್ಲಿಲ್ಲ. ನನ್ನ ಸಿನಿಮಾ ಅನ್ನೋದು ನನಗೆ ಇನ್ನೂ ಬಂದಿಲ್ಲ. ಆಡಿಯನ್ಸ್ ರಿಪೋರ್ಟ್ ಆಚೆ ಹೋಗಿ ಕೊಟ್ಟ ಮೇಲೆ ನಾನು ಇನ್ನೇನು ಚೇಂಜ್ ಮಾಡಬೇಕು, ನೆಕ್ಸ್ಟು ಏನು ಇಂಪ್ರೂವ್ ಮಾಡ್ಕೋಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀನಿ ಹೊರತು ನನಗೆ ಈಗಲೇ ಏನೂ ಥಾಟ್ ಸಿಕ್ಕಿಲ್ಲ. ನಾನು ಕೆಲಸ ಮಾಡಿ ನೆನ್ನೆಗೆ ಮುಗಿದೋಯ್ತು. ಇವತ್ತಿಂದ ಆಡಿಯನ್ಸ್ ಕೊಡಬೇಕು, ನೀವುಗಳು ಅದನ್ನು ಒಳ್ಳೆ ರೀತಿಲಿ ಜನಕ್ಕೆ ತಲುಪಿಸ್ಬೇಕು. ನಮ್ಮ ಕೆಲಸ ಮುಗೀತು. ಇನ್ನು ನಾವೇನು ಮಾಡೋಕ್ಕಾಗಲ್ಲ. ಅವ್ರು ನೋಡಿದ್ರೆ ನಮ್ಮ ಭಾಗ್ಯ, ನೋಡ್ತಾರೆ. ನೋಡಲಿಲ್ಲ ಅಂದರೆ ನಮಗೆ ಅದು ದುರದೃಷ್ಟ ಅನ್ಕೋಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಅದಷ್ಟೇ ಇರೋದು. ಸಿನಿಮಾ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಆಯ್ಕೆ ಮಾಡೋಕ್ಕಾಗಲ್ಲ, ಇನ್ನೊಂದು ಮಾಡೋಕ್ಕಾಗಲ್ಲ. ಇಂಟರ್ವ್ಯೂಲಲ್ಲೇ ಬಂದು ಎಲ್ಲರೂ ನಿಮ್ಮನ್ನು ಮಾತಾಡಿಸ್ತಿದ್ರು. ಒಳ್ಳೆ ರಿಪೋರ್ಟ್ ಹೇಳಿದ್ರು, ಖಂಡಿತ ಒಳ್ಳೆ ರಿಪೋರ್ಟ್ ಹೇಳಿದ್ದಾರೆ. ಅಮ್ಮ ತುಂಬ ಚೆನ್ನಾಗಿದೆ ಅಂತ ಎಲ್ಲ ನಾನು ಈಗ ನೋಡಿರೋರೆಲ್ಲ ಒಳ್ಳೆ ರಿಪೋರ್ಟ್ ಕೊಟ್ಟರು. ತುಂಬ ಚೆನ್ನಾಗಿದೆ ಅಮ್ಮ, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಮಾಫಿಯಾ ಬಗ್ಗೆ, ಆಮೇಲೆ ಹಳ್ಳಿಲಿ ನಡೆಯೋ ಜೀವನಗಳು ತೋರಿಸಿದ್ದೀರಾ ಅಂತೆಲ್ಲ ಹೇಳಿದರು. ತುಂಬ ಖುಷಿಯಿಂದ ಹೇಳಿದ್ದಾರೆ. ಅಲ್ಲಿ ಏನು ಆಡಿಯನ್ಸ್ ಇದ್ರು ಎಲ್ಲರೂ ಬಂದು ಖುಷಿ ಪಡ್ತಿದ್ದಾರೆ. ಹೊರಗಡೆ ಹೋಗಿ ನೋಡ್ತೀನಿ. ಯಾವುದೇ ಟೆಕ್ನಿಷಿಯನ್ಗೆ, ಪ್ರೊಡ್ಯೂಸರ್ಗೆ, ನಿರ್ದೇಶಕರಿಗೆ ಈ ಶುಕ್ರವಾರ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಬೆಳಿಗ್ಗೆ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದ್ರಿ ಅಮ್ಮ? ಎಕ್ಸಾಮ್ ಬರೆದ್ರೆ ರಿಸಲ್ಟ್ ಬರೋದು, ಸುಮ್ಮನೆ ಬರಲ್ಲ ರಿಸಲ್ಟು. ಎಕ್ಸಾಮು 2 ವರ್ಷದಿಂದ ಬರ್ತಿದ್ದೀವಿ. ದೇವ್ರಿಗೆ ಒಪ್ಪಿಸ್ಬಿಡ್ತೀವಿ. ನಮಗೆ ಹೇಳ್ತಾರಲ್ಲ ಕೃಷ್ಣ ಪರಮಾತ್ಮ, ಕೆಲಸ ನೀನು ಮಾಡು, ಫಲ ನನಗೆ ಬಿಡು ಅಂತ. ಕೆಲಸ ಆಗೋಯ್ತು, ನೀವೆಲ್ಲ ದೇವ್ರುಗಳು, ನೀವುಗಳು ಕೊಟ್ಟರೆ ನಮ್ಮ ಇದು ದೇವರು ಗುಡಿಲಿ ಕೂತ್ಕೊಂಡು ಮಾಡು, ನಾನು ಇಷ್ಟ ಬಂದಂಗೆ ಮಾಡು ಅಂತ ಹೇಳಲ್ಲ. ನಾನು ಕೆಲಸ ಮಾಡಿದ ಮೇಲೆ ಜನಗಳಿಗೆ ಕೊಟ್ಟಿದ್ದೀನಿ. ಅಣ್ಣವ್ರ ಥರ ನಾನು, ಜನ ರಿಸಲ್ಟ್ ಕೊಡ್ತಾರೆ. ಇನ್ನೊಂದು 15 ಡೇಸ್ ಮೇಲೆ ನಾನು ಆ ರಿಸಲ್ಟ ಖುಷಿಯಿಂದ ಹೇಳ್ತೀನಿ. ಇವತ್ತು ಖುಷಿ ಇದೆ, ಬಂದಿದ್ದಾರೆ. ಒಂದು ಹುಡುಗನೂ ಸಹ ಅಮ್ಮ ಚೆನ್ನಾಗಿದೆ ಅಂತ, ಅವ್ರಿಗೆ ಲವ್ ಇದೆ, ಎಲ್ಲ ಇದೆ, ಹುಡುಗರಿಗೆ ಇಷ್ಟ ಆಗಿದೆ. ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ. ಆಮೇಲೆ ಏನದು ಫ್ಯಾಮಿಲಿ ಕೂತು ನೋಡ್ಬೋದು, ಎಲ್ಲೂ ಬೋರ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಸ್ಪ್ರೆಡ್ ಆಗಬೇಕು. ಸಿನಿಮಾ ಸ್ಪ್ರೆಡ್ ಆಗಿ ಜನ ತುಂಬ ಒಬ್ರಿಗೆ ನೋಡಬೇಕು. ನಮ್ಮ ಸಿನಿಮಾ ಬರ್ತಾ ಇದೆ ಅಂದರೆ, ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಜನ ಅವರಾಗೆ ಥಿಯೇಟ್ರಿಗೆ ಬರಬೇಕು. ಹಂಗಿರಬೇಕು ಮುಂದಿನ ದಿನಗಳಲ್ಲಿ ಅಂತ ಪ್ಲ್ಯಾನ್ ಇದೆ ನನಗೆ. ಅಷ್ಟೇ ಇರೋದು. ಅಮ್ಮ ಏನು ಗೊತ್ತಾ, ಇವಾಗ KGF ಅಲ್ಲಿ ಚಿನ್ನ ಚಿನ್ನದ ಬೆಲೆಗಿಂತ ಮರಳಿನ ಬೆಲೆನೇ ಜಾಸ್ತಿ ಅಂತಾರೆ. ಸೊ ಅದಕ್ಕೆ ಏನು ಹೇಳ್ತೀರಾ? ಅಂಥದ್ದು 100 ಇದೆ ಇಲ್ಲಿ ಭೂಮಿ ಒಳಗೆ ಮಾಡೋಕ್ಕೆ. 100 ಇದೆ, 1, 2 ಇಲ್ಲ. ನಮಗೆ ಸಿಕ್ಕಿರೋದು ಎಷ್ಟಕ್ಕೆ ಚಿನ್ನ, ನನಗೆ ಮಣ್ಣು. ಇನ್ನು 1000 ಇದೆ ಅದರೊಳಗಡೆ ಮಾಡೋ ಅಂಥದ್ದು. ನಮ್ಮ ಪ್ರಕೃತಿ 1000 ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಮಾಡೋಣ. ಎಷ್ಟು ಮಾಡ್ತಾನೆ, ನಾನು ಮಾಡ್ತೀನಿ, ಹಂಗೆ ಮಾಡೋಣ. ಏನು ಗೊತ್ತಾ, ಈ ಸಿನಿಮಾದಲ್ಲಿ ಮರಳು ಮಾಫಿಯಾದ ಬಗ್ಗೆ ಹೇಗೆ ತೋರಿಸಿದ್ರು, ಅದೇ ರೀತಿ ನಮ್ಮ ಜೊತೆ ಇದ್ದವರು ನಮ್ಗೆ ಯಾವ ರೀತಿ ಒಂದು ತೋರಿಸಿದ್ರು. ಇದು ನಿನಗೆ ಸಿನಿಮಾಲಿ ಮೇಜರ್ ನಾನು ತೋರಿಸಿದ್ದೇನೆಂದ್ರೆ, ನಾನು ದಿನ ಬೆಳಗಾದ್ರೆ ನೋಡ್ತೀನಿ ಸಮಾಜನ. ಒಬ್ಬ ಅಚೀವ್ ಮಾಡಿರೋ ಸುತ್ತ ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ ಅನ್ನೋದನ್ನ ನಾವು ತೋರಿಸಿದ್ದೀವಿ ಪ್ರತಿಯೊಬ್ಬರಿಗೂ. ಈಗ ಇಲ್ಲಿ ಆಗದೆ ಪ್ರತಿಯೊಬ್ಬರಿಗೆ ಆ ಸುತ್ತ ಇರೋರು ಹಾಳು ಮಾಡೋದು. ಅವನು ಎಷ್ಟು ಸರಿ ಅಮಾಯಕ ಆಗ್ತಾನೆ, ಅದನ್ನ ನೀವು ಸಿನಿಮಾ. ನಿಮಗೂ ಯಾರು ಈ ರೀತಿ ಮೋಸ ಏನಾದರೂ ಮಾಡಿದ್ರಿ? ನನಗೆ ಅಂತ ಅಲ್ಲ ರೀ, ನಾನೇನು ಮಾಡಿದ್ರು ನನಗೆ ಯಾಕೆ ರಿಲೇಟ್ ಮಾಡ್ತೀರಾ? ನನಗೆ ಮಾಡೋಕ್ಕಾಗತ್ತೆ ಯಾರಾದರೂ? ನನಗೆ ಮಾಡೋ ಅಂಥವ್ರು ಯಾರು ಇಲ್ಲ. ನಾವು ದಿನ ಬೆಳಿಗ್ಗೆ ನೋಡ್ತಾ ಇರ್ತೀವಿ. ನನಗೆಲ್ಲ ಸಿನಿಮಾ ಮಾಡ್ಕೊಂಡಿರೋದು ಸಮಾಜಕ್ಕೆ. ಈಗ ನನಗೆ ಮಾಡೋಕ್ಕೆ ಬಂದರೆ ನಾನು ಒಬ್ಳಿಗೆ ಮಾಡೋಕ್ಕಾಗಲ್ಲ. ಇಡೀ ಊರಿಗೆ ಮಾಡ್ತಾನೆ ಅವರು. ನನಗೆ ಮಾಡ್ತಾನೆ ಅಂತಲ್ಲ, ಊರಿಗೆ ಮಾಡ್ತಾನೆ. ಈಗ ನಿಮಗೆಲ್ಲ ಒಳ್ಳೆ ಅನ್ನಿಸ್ತಾ, ಎಲ್ಲೂ ಏನೇನು ಅನ್ನಿಸ್ತು ನಿಮಗೂ ಅನಿಸಿರುತ್ತಲ್ವಾ?
ರಿಪೋರ್ಟ್ ಆದರೂ ನಿಮಗೆ, ನೀವು ರಿಪೋರ್ಟರ್ ಆದರೂ ನಿಮಗೂ ಒಂದು ಮೂವಿ ನೋಡುವಾಗ ನಿಮಗೆ ಫ್ಯಾಮಿಲಿ ಜೊತೆ ನೋಡ್ತೀರಾ. ಅದರಿಂದ ನೀವೆಲ್ಲ ನೋಡಿದ್ದೀರಾ. ನಾನು ಯಾವತ್ತೂ ಎಷ್ಟು ಥರ ಒಳ್ಳೆಯದನ್ನು ಹುಡ್ಕೋದೇ ಹೊರತು ನಮಗೇನೋ ಸುಮ್ಮನೆ ಕೂತ್ಕೊಂಡು ಆಡಂಬರಕ್ಕೆ ಮಾಡೋರಲ್ಲ ನಾವು. ನೆಕ್ಸ್ಟ್ ದಿನಗಳಲ್ಲಿ ನಮ್ಮ ಸಿನಿಮಾ ಮಾಡ್ತಿದ್ದೀವಿ ಅಂದರೆ ಜನ ಏನೋ ಒಂದು ಮಾಡ್ತಾರಪ್ಪ ಅನ್ನೋದು ಒಂದು ನಂಬಿಕೆ ಬಂದರೆ ಸಾಕು. ನನಗಿನ್ನೇನು ಬೇಡ. ನೋಡ್ತಾರೆ, ಬರುತ್ತೆ, ಹಣನೂ ಬರುತ್ತೆ, ಎಲ್ಲ ಬರುತ್ತಮ್ಮ. ನಾವೇನು ಬರ್ತಾ ತಂದಿರಲಿಲ್ಲ, ಹೋಯ್ತಾ ತಗೋಗಲ್ಲ. ಇಲ್ಲಿ ಸಂಪಾದನೆ ಮಾಡಿದ್ದೆ ಇಲ್ಲಿಗೆ ಕೊಡ್ತಾ ಇದ್ದೀವಿ ಅಷ್ಟೇ. ನಾವೇನು ನಮ್ಮ ಮನೆಯಿಂದ ತಂದಿಲ್ಲ. ಜನನ ನೀವು ಕೇಳಿ, ಚೆನ್ನಾಗಿದೆ ಹೋಗಿ ನೋಡಿ ಅಂತ ನೀವು ಹೇಳಬೇಕು. ಈಗ ನಿಮ್ಮನ್ನು ಕರೆಸಿರೋದು ಯಾಕೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ. ನಾವು ಈಗ ಒಂದು ಶೋ ನೋಡಿದ ತಕ್ಷಣಕ್ಕೆ ಸಿನಿಮಾ ಆಗಲ್ಲ. ಎಲ್ಲರೂ ಬರಬೇಕು, ಎಲ್ಲ ನೋಡಬೇಕು, ಎಲ್ಲ ಒಳ್ಳೇದು ಮಾಡಬೇಕು. ಇನ್ನೂ ಇವತ್ತು ನಾವು ಓಪನ್ ಆಗಿದೆ. ನೆಕ್ಸ್ಟಿಂದ ಇನ್ನು 1 ಮಂತು, ಇವತ್ತಿಂದ 1 ಮಂತು ನಮಗೆ ಜನ ಕೊಡಬೇಕು ಅವಕಾಶ. ಅವಾಗ ಹೇಳ್ಬೋದು, ಖುಷಿ ಹಂಚ್ಕೋಬೋದು. ಏನಂತ ಒಳ್ಳೆ ಚೆನ್ನಾಗಿ ಮಾಡಿ ಎಲ್ಲ ನೋಡ್ತೀನಿ, ಎಲ್ಲರೂ ನೋಡ್ತೀನಿ. ಅದೇ ನನಗೆ ಮೊದಲನೇ ಸಿನಿಮಾ, ನಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೆನ್ನೆನೋ ಪ್ರೀಮಿಯರ್ ನೋಡಿದೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಅಲ್ಲೂ ಕೂಡ ಒಳ್ಳೆ ರಿವ್ಯೂಸ್ ಬಂತು. ಆ್ಯಂಡ್ ಇಲ್ಲಿ ಆಡಿಯನ್ಸ್ ಬಗ್ಗೆ ಇವತ್ತು ಕೂತು ನೋಡಿದ್ದು ತುಂಬ 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 ಖುಷಿ ಆಯಿತು. ಅದೇ ನನ್ನ ಎಂಟ್ರಿ ಟೈಮಲ್ಲೆಲ್ಲ ನೀವು ಹೇಳ್ದಂಗೆ ವಿಷುವಲ್ಸ್ ಅದೆಲ್ಲ ತುಂಬ ಹೇಳೋಕ್ಕಾಗಲ್ಲ. ನನಗೆ ಮೈ ಹಾರ್ಟ್ ಇಸ್ ಫುಲ್ ಅಷ್ಟೇ. ಸಿಕ್ಕಾಪಟ್ಟೆ ಖುಷಿ ಇದೆ ನನಗಂತೂ. ಆ್ಯಂಡ್ ಸಿನಿಮಾ ನೋಡಿದವರೆಲ್ಲ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ. ಹಾಗೆ ನಿಮ್ಮ ಅಕ್ಕಪಕ್ಕದವರಿಗೆ ಹೇಳಿದ್ರೆ, ಮೌತ್ ಪಬ್ಲಿಸಿಟಿ ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಸ್, ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀವಿ. ನೀವು ಒಪ್ಕೊಳ್ಳಬೇಡವಾ ಅನ್ನುವಂಥ ಒಂದು ಸಿಚುಯೇಷನಲ್ಲಿ ಇದ್ರಿ. ಸೊ ಅದಾದ ನಂತರ ಈಗ ಒಪ್ಕೊಂಡಿದ್ದಕ್ಕೆ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಪ್ರೌಡ್ ಮೂಮೆಂಟ್ ಹೆಂಗೆ ಎಂಜಾಯ್ ಮಾಡ್ತೀವಿ? ಹೌದು, ಅಂದರೆ ನಾನು ಒಪ್ಕೊಂಡಿಲ್ಲ ಅಂದಿದ್ರೆ ಇವತ್ತೇನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನು ವಿಟ್ನೆಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆ ಗಿಲ್ಟ್ ಫೀಲ್ ಇಲ್ಲ. ಇವಾಗ ಮನಸ್ಸಿಂದ ತುಂಬ ಖುಷಿ ಆಗ್ತಿದೆ. ಒಪ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸ್ತಾ ಇದೆ. ಮನೇಲಿ ಅಪ್ಪ ಅಮ್ಮ ನೋಡಿ ಏನಂದ್ರೆ ನೆನ್ನೆ ಪ್ರೀಮಿಯರ್ ಶೋ ಹೋಗಿದ್ರಿ? ಮನೇಲಿ ಎಲ್ಲರೂ, ಅಪ್ಪ ಅಮ್ಮ, ಅಜ್ಜಿ, ತಾತ, ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಎಲ್ಲ ಕೂತು ನೋಡಿದ್ವಿ. ಅವರು ಪರ್ಸ್ನಲಿ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರ್ಬೋದು, ಗೋಪಾಲ್ ಸರ್ ಪರ್ಫಾರ್ಮೆನ್ಸ್, ಪೃಥ್ವಿ ಸರ್, ಎಲ್ಲರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಆಗಿದೆ ಸಿನಿಮಾ ಅಂತ ಹೇಳಿದ್ರು. ಡಿ ಗ್ಲಾಮರ್ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಎಲ್ಲ ನೋಡಿರುವಂಥ ಸಿನಿ ಪ್ರೇಕ್ಷಕರೆಲ್ಲ ಕಾವ್ಯ ಅವರು ನ್ಯಾಚುರಲ್ ಬ್ಯೂಟಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ ಆಡಿಯನ್ಸ್ ಆ ಥರ ಹೇಳ್ತಿದ್ದಾರೆ ಅಂದರೆ ಅದನ್ನು ಕಾಂಪ್ಲಿಮೆಂಟ್ ಆಗಿ ತೊಗೊಂಡು ನೋಡೋಣ ಮುಂದೆ ಯಾವ ಥರ ಕ್ಯಾರೆಕ್ಟರ್ಸ್ ಬರುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಮಂಜು ಅನ್ನುವಂಥ ಕ್ಯಾರೆಕ್ಟರ್ ಲೀಡ್ ಮಾಡಿಲ್ಲ. ಕೆಲವು ಹುಡುಗರಿಗೆ ತುಂಬ ಅನಿಸಿದೆ ನಾವೀಗ ರಿವ್ಯೂ ತಗೊಳ್ಳುವ, ನಮಗೂ ಕೂಡ ಮಂಜು ಥರ ಹುಡುಗ ಬೇಕು, ಹುಡುಗನಿಗೆ ಸಪೋರ್ಟಿವ್ ಆಗಿರುವಂಥ ಹುಡುಗಿ ಅಂತ. ಇದಕ್ಕೆ ಏನು ಹೇಳ್ತೀರಾ? ಅದೇ ಅಲ್ವಾ, ಅಂದರೆ ಜನಕ್ಕೆ ಆ ಕ್ಯಾರೆಕ್ಟರ್, ಆ ಥರ ಒಂದು ಕ್ಯಾರೆಕ್ಟರ್ ನಮ್ಮ ಲೈಫಲ್ಲಿ ಬೇಕು ಅಂತ ಅನಿಸೋದೇ ಒಂದು ಸಕ್ಸಸ್. ಅಂದರೆ ನಾನು ಅದನ್ನು ಆ ಥರ ಮಾಡಿದ್ದೀನಿ, ಆ ಥರ ರಿವ್ಯೂಸ್ ಬಂದಿದೆ ಆಡಿಯನ್ಸಿಂದ ಅಂತಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತಲ್ವಾ. ಅದೇ ಅವನು ಆ್ಯಕ್ಚುಲಿ ನನ್ನೇನು ಪ್ರೀಮಿಯರಿಗೆ ಬಂದಿದ್ದ, ಇವತ್ತು ನನ್ನ ಜೊತೆನೇ ಅವನು ಬಂದು ಅದನ್ನೆಲ್ಲ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲ, ಒಬ್ಬ ನಟನಿಗೆ ವಿಭಿನ್ನವಾದ ಪಾತ್ರಗಳು ಬೇಕು, ಬ್ರ್ಯಾಂಡ್ ಆಗಬಾರ್ದು ಯಾವುದೇ ಪಾತ್ರಕ್ಕೂ. ಆ ನಿಟ್ಟಿನಲ್ಲಿ ಇದೊಂದು ವಿಶೇಷವಾದ ಪಾತ್ರ ಅನ್ಕೋತೀನಿ. ಇಡೀ ಕತೆಗೆ ಒಂದು ಟ್ವಿಸ್ಟ್ ಕೊಡುವಂತಹ ಪಾತ್ರ. ನನ್ನ ಕೆಲವು ಸಣ್ಣ ಪಾತ್ರ ಆದರೂ ಕೂಡ ಕತೆಗೆ ತುಂಬ ಟ್ವಿಸ್ಟನ್ನು ಕೊಡುತ್ತೆ, ಟರ್ನ್ಗಳನ್ನು ಕೊಡುತ್ತೆ. ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಸಿನಿಮಾ ಆಗಿ ಹೊರಹೊಮ್ಮಿದೆ. ಪ್ರೇಕ್ಷಕರು ಅದನ್ನು ಮೆಚ್ಕೊಂಡಿದ್ದಾರೆ, ನೀವೆಲ್ಲ ಮೆಚ್ಚಿದ್ದೀರಿ. ಪ್ರೇಕ್ಷಕರು ಥಿಯೇಟ್ರಿಗೆ ಬರೋದೇ ಅಪರೂಪ ಆಗ್ಬಿಟ್ಟಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಹೌಸ್ಫುಲ್ ಪ್ರದರ್ಶನ ಕಾಣಿಸ್ತಾ ಇದೆ. ಸೊ ಕನ್ನಡ ಚಿತ್ರರಂಗಕ್ಕೆ ಒಂದು ಮುಂದೆ ಇರುವ ದಿನಗಳು ತುಂಬ ಭರವಸೆ ಮೂಡಿಸ್ತಾ ಇದೆ. ಪುಷ್ಪಮ್ಮ ಅಂದರೆ ಯಶ್ ಅವರ ತಾಯಿಯವರು, ಪುಷ್ಪಮ್ಮ ಅವರು ನಿರ್ಮಾಣ ಮಾಡಿದಂಥ ಈ ಸಿನಿಮಾ ಕೊತ್ತಲವಾಡಿ, ಶ್ರೀರಾಜ್ ನಿರ್ದೇಶನ, ಪೃಥ್ವಿ ಅಂಬರ್ ನಾಯಕ ನಟನಾಗಿ, ಕಾವ್ಯ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ. ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂದರೆ ಇಂಥ ಒಂದು ಒಳ್ಳೆ ಚಿತ್ರ ಅಂದ್ಕೊಂಡಿದ್ದಾರೆ. ನನ್ನ ಜೊತೆ ಎಲ್ಲರಿಗೂ ಶ್ರೀರಾಜ್ ಅವ್ರಿಗೂ ಕಂಗ್ರಾಚುಲೇಟ್ ಹೇಳ್ತೀನಿ. ಈ ಚಿತ್ರ ನಿರ್ದೇಶಕರು ಒಂದು ರೀತಿ ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾಟೋಗ್ರಫಿ ಆಗಿರಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, ಎಡಿಟಿಂಗ್ ಆಗಿರಲಿ, ಎಲ್ಲವೂ ಅವರವರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ಮೈನ್ ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾದ ಅಂತ ಹೇಳಿದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಅವರ ಪರ್ಫಾರ್ಮೆನ್ಸ್ ಭಾಳ ಎಲ್ರಿಗೂ ಇಷ್ಟ ಆಗ್ತಾನೆ. ನಾನು ಕೂಡ ಸಿನಿಮಾ ಉದ್ದಕ್ಕೂ ನೋಡಿದಾಗ ನನ್ನನ್ನು ನೋಡಿಲ್ಲ, ದೇಶಪಾಂಡೆ ಸರ್ ಅವ್ರನ್ನ ನೋಡಿದೆ. ಅವರ ಹುಡುಗರ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲ
ಆರ್ಟಿಸ್ಟ್ ರಾಜೇಶ್ ನಟರಂಗ್ ಸರ್ ಆಗಿರಲಿ, ರಾಘು ರಮಣಕೊಪ್ಪ, ಮಾನ್ಸಿ ಸುದ್ದಿ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕಾವ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಭಾಳ ಖುಷಿ ಇದೆ. ಒಂದು ಹಳ್ಳಿಯ ರೂಟೆಡ್ ಕತೆ, ನಮ್ಮ ಮಣ್ಣಿನ ಕತೆ. ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ ಸಪೋರ್ಟ್ ಮಾಡಿ. ಖುಷಿ ಇದೆ ಅದು ಯಾವಾಗಲೂ ಹಂಗೆ ಅಲ್ಲ. ಸ್ಪೆಷಲಿ ಈ ಚಿತ್ರದಲ್ಲಿ ಸ್ವಲ್ಪ ಮಾಸ್ ಪಾತ್ರ ಮಾಡಿದ್ದೀನಿ. ಹಾಗಾಗಿ ಕ್ಯೂರಿಯಸ್ಸಿಂದ ಕಾಯ್ತಾ ಇದ್ದೀನಿ ಜನರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಏ 100% ಕರಾವಳಿ ಭಾಗದಲ್ಲಿ ಆಗಿರೋದ್ರಿಂದ ಮಂಡ್ಯ ಭಾಷೆ ಶೈಲಿ ಸ್ವಲ್ಪ ಕಷ್ಟ. ಬಟ್ ಜನರಿಗೆ ಇಷ್ಟ ಆಗ್ತದೆ ನಾನು ಮಾತಾಡಿರೋ ಮಾತು ನೋಡಿ. ಅದಕ್ಕೆ ಡೈರೆಕ್ಟ್ರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮತ್ತು ಎಲ್ಲ ಆ್ಯಕ್ಟರ್ಸ್ಗೆ ಕ್ರೆಡಿಟ್ ಕೊಡ್ಬೇಕು. ಬಿಕಾಸ್ ನನಗೆ ಹೇಳ್ಕೊಟ್ಟವ್ರು ಅವರು. ಇಲ್ಲ, ಅವ್ರು ಸೆಲೆಬ್ರೇಟ್ ಮಾಡ್ತಾರೆ. ಅವರು ಅಂತ ಒಂದು ಒಳ್ಳೆ ಮನಸ್ಸಿದೆ. ನಾನೆಲ್ಲಾದ್ರೂ ದೂರ ಇದ್ರೂ ಬಂದು ಮುಂದೆ ನಿಂತ್ಕೊ ಅಂತೆಲ್ಲ ಹೇಳ್ತಾರೆ. ಅದು ಅವರ ದೊಡ್ಡ ಮನಸ್ಸು ಅಂತ ಹೇಳ್ಬೋದು. ಅಂದರೆ ಅವರ ಮಗ ಅಷ್ಟು ದೊಡ್ಡ ಸ್ಟಾರ್ ಆದರೂ ಕೂಡ ಮಿಕ್ಕಿರೋ ಕಲಾವಿದರು ಕೂಡ ಬೆಳಿಬೇಕನ್ನೋ ಅಂತ ಅವ್ರ ದೊಡ್ಡ ಮನಸ್ಸಿದೆಯಲ್ಲ, ಅದು ನಿಜವಾಗ್ಲೂ ಇನ್ಸ್ಪೈರಿಂಗ್. ಹಾಗೆ ಸಿನಿಮಾಗೆ ಹೋಲಿಸಿದ್ರೆ KGF ಅಲ್ಲಿ ಚಿನ್ನ, ಇಲ್ಲಿ ಮರಳು ಬೆಲೆ ಜಾಸ್ತಿ ಅನ್ಸುತ್ತೆ. ಇಲ್ಲ, ಅದೀಗ ಜನರು ನೋಡಿ ಹೇಳಬೇಕು. ಬಟ್ ದೆನ್ ಅದೇ ಮಣ್ಣಿನ ಕತೆ, ನಮ್ಮ ಹಳ್ಳಿಯ ಕತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮೇಡಮ್ ಥ್ಯಾಂಕ್ ಯು. ಬಟ್ ಅದೇ ನೀವು ನೋಡಿದ್ರಿ, ನೀವು ಹೇಳಬೇಕು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಥ್ಯಾಂಕ್ ಯು ಮೇಡಮ್. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀವು ಸಿನಿಮಾನ ತಲುಪಿಸಿ ಜನಕ್ಕೆ. ಸೊ ಇವಾಗ ಎಲ್ಲ ಸಿನಿಮಾಗಳು ಚೆನ್ನಾಗಾಗಿದೆ ಕನ್ನಡ ಫಿಲಿಮ್ ಇಂಡಸ್ಟ್ರೀಲಿ. ಲೆಕ್ಕ ಆಗ್ಬೋದು, ಸೋ ಫ್ರಮ್ ಸೋ ಆಗ್ಬೋದು, ಅಥವಾ ಜೂನಿಯರ್ ಆಗ್ಬೋದು, ಎಲ್ಲ ಸಿನಿಮಾಗಳು ಚೆನ್ನಾಗಿರೋದ್ರಿಂದ ನೀವು ಅದ್ರ ಜೊತೆ ನಮ್ಮ ಸಿನಿಮಾನು ತಲುಪಿಸ್ಬೇಕು ಅಂತ ಕೇಳ್ಕೊತೀನಿ. ಇವರು ಸಾಗರ್ ಮಾಸ್ಟ್ರು, ಇವರೇ ಫೈಟ್ ಮಾಸ್ಟ್ರು. ನೀವೇನು ಆ್ಯಕ್ಷನ್ಸ್ ನೋಡಿದರೆ ಅದನ್ನು ಇವರೇ ಕಂಪೋಸ್ ಮಾಡಿರೋದು. ಮೇಡಮ್, ಚಿನ್ನಕ್ಕೆ ಒಂದು ಎಂಡಿಂಗ್ ಅಂತ ಇರ್ಬೋದು, ಆದರೆ ಮಣ್ಣಿಗೆ ಯಾವತ್ತೂ ಎಂಡ್ ಅನ್ನೋದು ಇರಲ್ಲ. ಹಂಗಾಗಿ ನಮ್ಮ ಮಣ್ಣಿಗೆ ಯಾವತ್ತೂ ಎಂಡ್ ಇಲ್ಲ ಮೇಡಮ್. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತಲುಪಿಸಿ ಅಂತ ಕೇಳ್ಕೊತೀನಿ.